ಕನಕಪುರ ತಾಲೂಕು ಕೋಡಿಹಳ್ಳಿ ಹೋಬಳಿಯ ಹುಣಸನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೇರಳೆಟ್ಟಿ ಕೆರೆಯ ಬಳಿ ಕಾಡಿಗೆ ಬೆಂಕಿ ಎತ್ಕೊಂಡಿದೆ. ನೇರಳೆಟ್ಟಿ ಕೆರೆಯ ಆಜುಬಾಜಿನಲ್ಲಿ ಗೊಲ್ಲರಹಟ್ಟಿ, ಸರಹದ್ದಿನ ದೊಡ್ಡಿ, ಈ ಸುತ್ತಮುತ್ತ ಕಾಡಿನಲ್ಲಿ ಯಾರೋ ಬೆಂಕಿ ಹಚ್ಚಿರೋದು, ಕಾಡೆಲ್ಲ ಹತ್ಕೊಂಡು ಉರಿತಾ ಇರೋದು ದೃಶ್ಯ ಕಾಣಿಸ್ತಾ ಇದೆ. ಅರಣ್ಯ ಇಲಾಖೆಯವರು ದಯಮಾಡಿ ಇದನ್ನ ಗಮನಿಸಿ ತುರ್ತು ಕ್ರಮ ವಹಿಸಬೇಕು. ಇಲ್ಲಿ ಆನೆಗಳು, ಕಾಡೆಮ್ಮೆ ಮತ್ತೆ ಇತರ ಕಾಡು ಪ್ರಾಣಿಗಳ ಆವಾಸ ಸ್ಥಾನ ಇದು. ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಎತ್ಕೊಂಡು ಉರಿತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಅರಣ್ಯ ಇಲಾಖೆಯವರು ದಯವಿಟ್ಟು ಇದನ್ನು ಗಮನಿಸಿ ಈ ಬೆಂಕಿಯನ್ನು ನಿಯಂತ್ರಿಸೋದಕ್ಕೆ ಮತ್ತು ಆರಿಸೋದಕ್ಕೆ ತುರ್ತು ಕ್ರಮವನ್ನು ವಹಿಸಬೇಕು. ಪರಿಸ್ಥಿತಿ ಕೈ ಮೀರೋ ಮಟ್ಟಕ್ಕೆ ಇದು ಬೆಂಕಿ ಎತ್ಕೊಂಡು ಉರಿತಾ ಇದೆ. ಈ ಬಗ್ಗೆ ಹುಣಸನಹಳ್ಳಿಯ ಗ್ರಾಮಸ್ಥರು ಈಗಾಗಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ, ಸಿಬ್ಬಂದಿಯ ಗಮನಕ್ಕೆ ತಂದಿದ್ದಾರೆ. ಇದು ಕೇವಲ ಕೆಲವು ಜನ ಹೋಗಿ ನಿಯಂತ್ರಿಸುವಂಥ ಮಟ್ಟದಲ್ಲಿ ಇಲ್ಲ. ಇದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಗೆ ಬರೋದರಿಂದಾಗಿ ಈ ಕಾಳ್ಗಿಚ್ಚು ಹಬ್ಬಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗುವಂಥ ಒಂದು ಸಂಭವ ಕಾಣಿಸ್ತಾ ಇದೆ. ದಯಮಾಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ತುರ್ತು ಗಮನ ಹರಿಸಿ ಈ ಕಾಳ್ಗಿಚ್ಚನ್ನು ನಿಯಂತ್ರಿಸುವಂಥ ಒಂದು ಕ್ರಮವನ್ನು ವಹಿಸಬೇಕು. ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗುವಂಥ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ. ಈ ವಿಡಿಯೋದಲ್ಲಿ ಈ ಬೆಂಕಿ ಹತ್ಕೊಂಡು ಉರಿತಾ ಇರುವಂಥದ್ದು, ಈ ದೃಶ್ಯಗಳನ್ನು ನೀವು ಇಲ್ಲಿ ನೋಡಬಹುದು. ಇದು ಕಾಡು, ಈ ಬೇಸಿಗೆಯಲ್ಲಿ ಕಾಡಿನ ಅನೇಕ ಕಳೆ ಸಸ್ಯಗಳು ಇತ್ಯಾದಿ ಎಲ್ಲ ಒಣಗಿರೋದ್ರಿಂದಾಗಿ ಬೆಂಕಿ ಬೇಗ ಹಬ್ಬಿ ಹರಡ್ತಾ ಇದೆ ಎಲ್ಲ ಕಡೆಗೂ. ಇವತ್ತು ಬೆಳಗ್ಗೆಯಿಂದನೂ ಉರಿತಾ ಇದೆ ಬೆಂಕಿ, ಆದರೆ ಯಾರು ಇದನ್ನು ಅಷ್ಟು ಗಮನಿಸ್ದಂಗೆ ಕಾಣ್ತಾ ಇಲ್ಲ, ಭಾಸವಾಗ್ತಾ ಇಲ್ಲ. ಹಾಗಾಗಿ ಕನಕಪುರ ವಲಯದವರು, ಬನ್ನೇರುಘಟ್ಟ ಅರಣ್ಯ ವಲಯದ ಅಧಿಕಾರಿಗಳು ತುರ್ತು ಗಮನ ಹರಿಸಬೇಕು. ಇದು ದೊಡ್ಡ ಮಟ್ಟದಲ್ಲಿ ಎಲ್ಲ ಕಡೆ ಹಬ್ಬಿ ಭಾರೀ ದೊಡ್ಡ ಅನಾಹುತ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ದಯವಿಟ್ಟು ಇದನ್ನು ಗಮನಿಸಬೇಕು ಅಂತೇಳಿ ನಾವು ಹುಣಸನಹಳ್ಳಿಯ ಗ್ರಾಮಸ್ಥರು ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಇಲಾಖೆ ಅಧಿಕಾರಿಗಳು ಇದನ್ನು ತುರ್ತು ಕ್ರಮವನ್ನು ವಹಿಸಬೇಕು. ಈ ಕಾಳ್ಗಿಚ್ಚನ್ನು ನಂದಿಸಿ ನಿಯಂತ್ರಿಸೋದಕ್ಕೆ ಕ್ರಮ ವಹಿಸಬೇಕು ಅಂಥೇಳಿ. ಇದು ಕೇವಲ ಜೀವಜಾಲಕ್ಕೆ ಹಾನಿಯಾಗೋದು ಮಾತ್ರ ಅಲ್ಲ, ಅರಣ್ಯ ಪರಿಸರ ನಾಶ, ಪ್ರಾಣಿ ಪಕ್ಷಿಗಳು ನಾಶ ಆಗೋದು, ಸುಟ್ಟು ಬೆಂದೋಗೋದು ಮಾತ್ರ ಅಲ್ಲ, ಎಲ್ಲ ರೀತಿಯ ಕೆಟ್ಟ ಪರಿಣಾಮಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ ಇದು. ದಯಮಾಡಿ ಅರಣ್ಯ ಇಲಾಖೆಯವರು ತುರ್ತು ಗಮನ ಹರಿಸಬೇಕು ಅಂತೇಳಿ ಹುಣಸನಹಳ್ಳಿಯ ಗ್ರಾಮಸ್ಥರು ನಾವು ಮನವಿ ಮಾಡ್ತಾ ಇದ್ದೀವಿ.